Okay, good afternoon, students. ನಿನ್ನೆ ಸ್ಯಾಕ್ರಿಫೈಸ್ ರೇಷಿಯೋ ಬಿಡಿಸಾಕತ್ತಿದ್ವಿ. ಸೊ ಅದ್ರ ಮೇಲೆ ಇನ್ನೊಂದು ಕ್ವಶನ್ ಅನ್ನ ತಗೋರಿ. ಆ ಕ್ವಶನ್ ಇನ್ನೊಂದು ಕ್ವಶನ್ ತಗೊಂಡ ನಂತರ ನಾವು ಏನು 12 ಮಾರ್ಕ್ಸ್ ಅಂತ ಹೇಳಿಲ್ಲ, ಆಲ್ಮೋಸ್ಟ್ 12 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ನಾವು ಬಿಡಿಸ್ಬೇಕು ಅನ್ನೋದನ್ನ ನಂತರ ಟೈಮ್ ನೋಡೋಣ. ಈಗ ಫಸ್ಟ್ ಕ್ವಶನ್ ತಗೋರಿ. Kamal and Rajesh are partners. Kamal and Rajesh are partners, sharing profits and losses. Kamal and Rajesh are partners, sharing profits and losses in the ratio of 3:2. 3:2. Full point. They admit Sharat into partnership. Full point. All the partners agree to share profits and losses. All the partners agreed to share profit and losses equally. All the partners agreed to share profit and loss equally in the future. Calculate sacrifice ratio of Kamal and Rajesh. Calculate sacrifice ratio of Kamal and Rajesh. Okay. ಏನು ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ ಕರೆಕ್ಟಾ? ಇಲ್ಲಿ ಏನೇನು ಬೇಕಂತ ಹೇಳಿ ನಾನು ನಿಮಗೆ ಓಲ್ಡ್ ರೇಷಿಯೋ ಬೇಕು. ಓಲ್ಡ್ ರೇಷಿಯೋ ಏನೈತಿ 5:3 ಅಂದ್ರೆ 5 + 3 8. 5/8 3/8. ನ್ಯೂ ರೇಷಿಯೋ ಏನು ಹೇಳ್ಯಾರ, 3 ಜನ ಬಂದ್ರಿಲ್ಲ, ಇಲ್ಲಿ ಇಬ್ರು ಇರ್ತಾರೆ, ಇಲ್ಲಿ 3 ಜನ ಹಾಕಾರ, ಈಕ್ವಲ್ ಆಯ್ತು 1:1:1. ಈಕ್ವಲ್ ಎತ್ತು ಕೊಟ್ರ ಅಂದ್ರೆ ಹೆಂಗೆ ತಿಳ್ಕೊಬೇಕು ನೀವು? 1:1:1 ಅಂದ್ರೆ 1 + 1 + 1 ಅಂದ್ರೆ ಎಷ್ಟಾಯ್ತು? 3. 1/3 1/3 1/3. ಈಕ್ವಲ್ ಅಂದ್ರೆ ಹಿಂಗೆ ಮಾಡ್ಕೋಬೇಕು ರೇಷಿಯೋ. ಕರೆಕ್ಟಾ? ಅವ್ರು ರೇಷಿಯೋ ಕೊಟ್ಟಿಲ್ಲ, ನ್ಯೂ ರೇಷಿಯೋ ಈಕ್ವಲಿ ಅಂತ ಹೇಳ್ಯಾರ. ಆಲ್ ದ ಪಾರ್ಟ್ನರ್ಸ್ ಅಗ್ರಿ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಇನ್ ದ ಫ್ಯೂಚರ್ ಅಂದ್ರೆ ನ್ಯೂ ರೇಷಿಯೋ ಎಷ್ಟು ಮಾಡ್ತಾರೆ ಅವರು? 1/3 1/3 1/3. ಓಕೆ, ಇನ್ನು ಫಾರ್ಮುಲಾ ಹಾಕ್ರಿ. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಮೈನಸ್ ನ್ಯೂ ರೇಷಿಯೋ. ಕರೆಕ್ಟಾ? ಸೊ ಮೊದಲು ಯಾರ್ದು? ಕಮಲ್. ಓಕೆ, ಕಮಲ್ ಅಂದ್ರೆ ಏನೈತಿ? ಓಲ್ಡ್ ರೇಷಿಯೋ 5/8 ಮೈನಸ್ 1/3. ಓಕೆ, 5/8 ಮೈನಸ್ 1/3 ಈಸ್ ಈಕ್ವಲ್ ಟು ಫಸ್ಟ್ ಇದೇನು ಅಂಶ, ಇದು ಛೇದ. ಓಕೆ, ರೈಟ್. 5 3 ಎಷ್ಟು? 15 ಮೈನಸ್ 8 1 8 ಡಿವೈಡೆಡ್ ಬೈ 8 3 24 ಈಸ್ ಈಕ್ವಲ್ ಟು 7/24. ಕರೆಕ್ಟಾ? 7/24. ನೆಕ್ಸ್ಟ್ ಇನ್ಯಾರ್ದು? ರಾಜೇಶ್ ಓಲ್ಡ್ ರೇಷಿಯೋ 3/8 ಮೈನಸ್ ನ್ಯೂ ರೇಷಿಯೋ 1/3. 3 3 9 ಮೈನಸ್ 8 1 8 ಡಿವೈಡೆಡ್ ಬೈ 8 3 24 ಈಸ್ ಈಕ್ವಲ್ ಟು 1/24. Therefore, sacrifice ratio is equal to 7:1. ಇಲ್ಲಿ ನೋಡ್ಕೋಬಹುದು ನಾವು. 7 + 1 ಏಟಾಯ್ತು? 8. 8/24 ಅಂದ್ರೆ 8 1 8 3 ಎಷ್ಟಾಗ್ತದೆ? ಹೊಸ ಪಾರ್ಟ್ನರ್ ರೇಷಿಯೋ ಎಷ್ಟೈತಿ ಮಾಡಿರೋದು ಕರೆಕ್ಟ್ ಆಯ್ತಿರೋ ಚೆಕ್ ಮಾಡ್ಕೋಬಹುದು ಅಷ್ಟೇ. ಸಿಂಪಲ್. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಬರ್ಕೊಳ್ರಿ.
ಓಕೆ, ಇನ್ನೊಂದು ಕ್ವಶನ್ ಬರ್ಕೋರಿ, ನೀವೇ ಟ್ರೈ ಮಾಡ್ರಿ ಅದನ್ನು. ರೈಟ್, ನೀವೇ ಟ್ರೈ ಮಾಡ್ರಿ. Write down the question. Jagdish and Kiran are partners. Jagdish and Kiran are partners, sharing profits and losses. Sharing profits and losses in the ratio of. Sharing profits and losses in the ratio of 4:2. 4:2. 4:2. Full point. They admit Navin into partnership. Navin into partnership. Full point. All the partners agreed to share. All the partners agreed to share profits and losses equally in future. Okay. Question ಮಾಡ್ತಿರಲ್ಲ ಅದನ್ನ. Jagdish and Kiran are partners, sharing profits and loss in the ratio of 4:2. Old ratio is 4/6, 2/6. They admit Navin into partnership. Full point. All the partners agreed to share profits and losses equally in future. Calculate sacrifice ratio. ಯಾರ್ಯಾರು ಮಾಡ್ಬೇಕು ನೀವು? ಓನ್ಲಿ ಕಿರಣ್ ಮತ್ತು ಜಗದೀಶ್ ಅಂಡ್ ಕಿರಣ್ ಇಬ್ಬರದೇ ಮಾಡ್ಬೇಕು. ಇದೊಂದು. ಇನ್ನೊಂದು ಬರ್ಕೋರಿ. A and B are partners. A and B are partners. Sharing profits and losses equally. ಅಂದ್ರೆ A B ಇಬ್ಬರ ಅದಾರ, ಈಕ್ವಲಿ ಅಂದ್ರೆ 1:1 ಅನ್ಬೇಕು. 3 ಜನ ಇದ್ದಾರೆ ಅಂದ್ರೆ 1:1 ಅನ್ಬೇಕು. ಆಗಲೇ ಏನಂತದ 3 ಜನ ಇದ್ರು ಅವರು ನ್ಯೂ ಪಾರ್ಟ್ನರ್ಸ್. ಇಲ್ಲಿ ಓಲ್ಡ್ ರೇಷಿಯೋ ಈಕ್ವಲ್ ಇದು ಕೊಟ್ಟಾರ, ನ್ಯೂ ರೇಷಿಯೋ ಈಕ್ವಲ್ ಇಲ್ಲ. ಓಲ್ಡ್ ರೇಷಿಯೋ ಈಕ್ವಲ್ ಅಂದ್ರೆ ಏನಾಗೈತಿ 1/2. A and B are partners, sharing profits and losses equally. Equal ಅಂದ್ರೆ ಎಷ್ಟು ತಗೋಬೇಕಂದ್ರೆ 1/2 ಅಂತ ತಿಳ್ಕೊಬೇಕು ನೀವು. ಈಕ್ವಲಿ ಅಷ್ಟೇ ಕೊಡ್ತಾರೆ. Full point. They admit C into partnership. Full point. The new profit sharing ratio, NPSR ಅಂತ ಬರೀಬಹುದು ನೀವು ಅಲ್ಲಿ. New profit sharing ratio of partners is 4:3:2. 4:3:2. Calculate sacrifice ratio. Sacrifice ratio of Jagdish and Kiran. Okay, ಗೊತ್ತಾಯ್ತಲ್ಲ ಇದು. ರೈಟ್, ಇನ್ನು ನಾನು ನಿಮಗೆ ಫಸ್ಟ್ ಅಡ್ಮಿಷನ್ ಒಂದು ಅಕೌಂಟಿಂಗ್ ಸೆಕ್ಷನ್ ಹೋದಾಗ ಅಲ್ಲಿ ನೀವು ರೇಷಿಯೋ ಇನ್ ಕನೆಕ್ಷನ್ ವಿತ್ ದ ಅಡ್ಮಿಷನ್ ಅಂತ ನೋಡಿದ್ರಿ. ಅದರೊಳಗೆ 2 ರೇಷಿಯೋ ಬಂದಿದ್ದು. ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಇದಾಯಿತು, ಇನ್ನೊಂದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅದು ಲಾಸ್ಟ್ ಟೈಮ್ ಹೇಳಿ ನಾನು ನಿಮಗೆ, ಲಾಸ್ಟ್ ಟೈಮ್ ಅದನ್ನು ಸಿಲೆಬಸ್ದಿಂದ ತೆಗೆದಿದ್ರು, ಯಾಕಂದರೆ ಹೆವಿ ಆಕೈತೆ ಅಂತೇಳಿ. ಈ ಸಾರಿ ಅದನ್ನು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಸಾರಿನೂ ಅದನ್ನು ತೆಗಿಯೋ ಚಾನ್ಸಸ್, ಯಾಕಂದ್ರೆ ಟೈಮ್ 1 ಮಂತ್ ಲಾಸ್ ಆಗೈತಿ. ಅದಕ್ಕಾಗಿ ಅದನ್ನು ಆ್ಯಡ್ ಮಾಡೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಆ್ಯಡ್ ಮಾಡಿದ್ರೆ ಅದು ಗೊತ್ತಾಕೈತೆ ಸೆಪ್ಟೆಂಬರ್ ಅಕ್ಟೋಬರ್ ತನಕ, ಆವಾಗ ನಾನು ನಿಮಗೆ ಮತ್ತೆ ಅದನ್ನು ತಿಳಿಸಿಕೊಡ್ತೀನಿ. ಕರೆಕ್ಟಾ? ಹಂಗಾರೆ ಈಗ ನಾವೀಗ 12 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಇರ್ತೈತಿ ಅಂತೇಳಿ ನೋಡ್ರಿ. ನೀವು 2 ಕ್ವಶನನ್ನು ಬಿಡಿಸಿ ನನ್ನ ಗ್ರೂಪ್ನಾಗ ಆನ್ಸರ್ ಹಾಕ್ರಿ, ಎಷ್ಟಾಕೈತಿ ನೋಡೋಣ. ಕರೆಕ್ಟಾ? ನೆಕ್ಸ್ಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್, 12 ಮಾರ್ಕ್ಸ್ ಕ್ವಶನ್. ಅಕೌಂಟಿಂಗ್ ಆಫ್ admission. Accounting treatment of admission of partner. Admission ಆದಾಗ ಯಾವ ರೀತಿ ಬರೀಬೇಕು? ಅಡ್ಮಿಷನ್ ಮೀನಿಂಗ್ ಬರ್ಕೊಂಡ್ರೆ ಇನ್ನು ಅಕೌಂಟಿಂಗ್ ಅಷ್ಟೇ ಬರೀಬೇಕೇನು? ಅಕೌಂಟಿಂಗ್ ಟ್ರೀಟ್ಮೆಂಟ್ ಅನ್ನು ಅಷ್ಟೇ
ಬರೀಬೇಕು. ಯಾಕಂದರೆ ಆಲ್ರೆಡಿ ನೀವು ಏನು ನೋಡಿರಿ, ಮೀನಿಂಗ ಮತ್ತು ರೀಸನ್ಸ್ ಫಾರ್ ಅಡ್ಮಿಷನ್ ನೋಡಿವಿ ನಾವು ಈಗ ಲಾಸ್ಟ್ ಕ್ಲಾಸ್ನಾಗ. ಇನ್ನು ಏನು ಬರೀಬೇಕಷ್ಟೇ, ಓನ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್. ನೆನಪಲ್ಲಿ ಇಲ್ಲಿ ನಾವು 3 ಸ್ಟೆಪ್ಗಳನ್ನಾಗಿ ಮಾಡ್ತೀವಿ. ಏನು 3 ಸ್ಟೆಪ್? ನಂಬರ್ 1 ಅಂದರೆ ಏನು? ಒಂದನೇದೇನು? ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಮೊದಲನೇ ಸ್ಟೆಪ್. ಕರೆಕ್ಟ್? ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಕರೆಕ್ಟಾ? ರಿವ್ಯಾಲ್ಯೂಯೇಷನ್ ಅಂದರೆ ಏನು? ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಏನಾಗಿರ್ತತಿಲ್ಲ, ಎ ಮತ್ತು ಬಿ ಇಬ್ಬರು ಇರ್ತಾರ. ಇದಕ್ಕೂ ಮುಂಚೆ ಇವ್ರು ಎಷ್ಟೋ ಕ್ಯಾಪಿಟಲ್ ಹಾಕಿರ್ತಾರ, ಎಷ್ಟೋ ಪ್ರಾಫಿಟು ಮಾಡಿರ್ತಾರ, ಅಥವಾ ಎಷ್ಟೋ ಲಾಸನ್ನು ಮಾಡ್ಕೊಂಡಿರ್ತಾರ. ಇನ್ನು ಸಿ ಬರಾಕೈತಾನ, ಹೊಸ ಪಾರ್ಟ್ನರ್ ಬರತಾನ ಅಂದ ತಕ್ಷಣ ಇವರಿಬ್ರು ಇನ್ಕತನ ಏನೇನು ಮಾಡ್ಯಾರು, ಅವ್ರ ಪ್ರಾಫಿಟ್ ಎಷ್ಟ, ಲಾಸ್ ಎಷ್ಟ, ಅವ್ರಿಬ್ಬರು ನೋಡು ಇರುವಂಥ ಅಡ್ಜಸ್ಟ್ಮೆಂಟನ್ನು ನಾವು ಏನು ಮಾಡ್ಕೋಬೇಕು, ಮೊದಲು ಸರಿ ಮಾಡ್ಕೋಬೇಕು. ಹಂಗಾದ್ರೆ ಓಲ್ಡ್ ಪಾರ್ಟ್ನರ್ಸ ಇದುವರೆಗೆ ಹೊಂದಿರುವಂಥ ಅಸೆಟ್ಗಳನ್ನು ರಿವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಓಕೆ, ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಇಬ್ರು ಕೂಡಿ 2015ರಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾರ ತಿಳ್ಕೊರಿ. 15ರಾಗ ಒಂದು ಮಷಿನರಿ ತಗೊಂಡಾರ. ಅದ್ರ ಮಷಿನರಿ ತಗೊಂಡಾಗ ಅದ್ರ ರೇಟ್ ಒಂದು 5 ಲಕ್ಷ ಕೊಟ್ಟಾರ, ಏನೋ ಮಷಿನರಿ. ಈಗ ಅದ್ರ ಮಾರ್ಕೆಟ್ನಾಗ ರೇಟ್ ಹೋಗಿ ನೋಡಕ್ ಹೋದ್ರೆ 2 ಲಕ್ಷ ರೂಪಾಯಿ ಇರ್ತದೆ. ಹಂಗಾದ್ರೆ ಈ ಹೊಸ ಪಾರ್ಟ್ನರ್ಗೆ ಹೇಳ್ತೀರಿ ಅದನ್ನ 5 ಲಕ್ಷ ಕೊಟ್ಟು ತಂದೋದು ಹೋಗ್ತೀರಿ. ಅವೇನತ್ತಾನ, ಇವತ್ತಿನ ರೇಟ್ ಎಷ್ಟು? ಅವ 2020ರಾಗ ನಿಮ್ ಜಾಯಿನ್ ಆಗತ್ತಾನ. ಈಗ ಇವ್ರು ಸ್ಟಾರ್ಟ್ ಮಾಡಿದ 2015ರಾಗ ಮಷಿನ್ ರೇಟ್ 5 ಲಕ್ಷ ಇತ್ತು. ಇವತ್ತಿನ ಮಾರ್ಕೆಟ್ ರೇಟ್ ಎಷ್ಟು ಐತೆ? 2 ಲಕ್ಷ ಐತಿ. ಹಂಗಾದ್ರೆ ಇವಾಗ ಈ 5 ಲಕ್ಷ ಐತೆ ಅಂತೇಳಿ ಏನಾರ ಅವ್ರು ಸಿಗ್ ಹೇಳ್ರಂದ್ರ ನಾವು ಒಪ್ಪಂಗಿಲ್ಲ. ಅವಾಗ ಲಾಸ್ ಆಕೈತಿ. ಇಲ್ಲಿ ಬಂದ್ ಕೂಡಲೇ 3 ಲಕ್ಷ ರೂಪಾಯಿ ಲಾಸ್. ಯಾಕಂದ್ರೆ 5 ಲಕ್ಷ ರೂಪಾಯಿ ತೋರ್ಸಾಕೈತಾರ, ಮಾರ್ಕೆಟ್ನಾಗ ಹೋದ್ರೆ ಬರೀ 2 ಲಕ್ಷಕ್ಕೆ ಮಾರಾಟ ಆಕೈತೆ ಅದು. ಸೊ ಈ ರೀತಿ ಇದು ಒಂದು. ಆದ್ರ ಇನ್ನೊಂದು 2015ರಾಗ ಒಂದು ಬಿಲ್ಡಿಂಗ್ ತಗೊಂಡಾರ. ಆ ಬಿಲ್ಡಿಂಗ್ ಅವಾಗ ಬರೀ 2 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಾರ, ಒಂದು ಪ್ಲಾಟ್ ಅಂತ ತಿಳ್ಕೊರಿ. ಅದು 2020ರಾಗ ಆ ಪ್ಲಾಟ್ ರೇಟ್ 10 ಲಕ್ಷ ಆಗೈತಿ. 10 ಲಕ್ಷ ಆಗೈತಿ. 2 ಲಕ್ಷದ 10 ಲಕ್ಷ ಆಗೈತಿ. ಹಂಗಾದ್ರೆ ಇವಾಗ ಸಿ ಏನ ತಗೊಳಕ್ ರೆಡಿ ಹಾಕನ್. ಯಾಕಂದ್ರೆ 10 ಲಕ್ಷ ರೂಪಾಯಿ ಕಿಮ್ಮತ್ತಿನ ಪ್ಲಾಟ್ 2 ಲಕ್ಷ ತೋರಿಸ್ರಂದ್ರೆ ಈಸಿಯಾಗಿ ಅವ್ನು ತಗೊಳಕ್ ರೆಡಿ ಹಾಕನ್. ಆದ್ರ ಎ ಮತ್ತು ಬಿಗೆ ಲಾಸ್ ಆಕೈತಿ. ಬಿಲ್ಡಿಂಗ್ ಏನಾರೆ ಅವನಿಗೂ ಜಾಯಿಂಟ್ ಕೊಟ್ರ ಅಂದ್ರ ಅವನು ಈಗ ಸೇರ್ಸ್ಕೊಂಡ್ರಂದ್ರ ಇವ್ರಿಗೆ ಲಾಸ್ ಆಕೈತೆ. ಅದಕ್ಕೆ ಇವ್ರು ಏನ್ ಮಾಡ್ಕೋಬೇಕು, ಇದೇನ್ 8 ಲಕ್ಷ ಪ್ರಾಫಿಟ್ ಆಗೈತ್ಲ, ಇಬ್ಬರು ಕೂಡ ಅದನ್ನ ಹಂಚ್ಕೋಬೇಕು. ಹಂಚ್ಕೊಂಡ್ ಇಲ್ಲಿ ರೆಡಿ ಆಗಿ ಅವಾಗ ಯಾರನ್ನ ಒಳಗ್ ಕರ್ಕೋಬೇಕು, ಸಿ ನ ಒಳಗ್ ಕರ್ಕೋಬೇಕು. ಈ ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಈ ರೀತಿ ಮಾಡೋದಕ್ಕೆ ಅಡ್ಮಿಷನ್ ಅಂತ ಕರಿತೀವಿ. ಅಡ್ಮಿಷನ್ ಆಗುವಾಗನ ಹಂಗಾರ ಅಸೆಟ್ ಲಯಬಿಲಿಟೀಸ್ ಎಲ್ಲ ಏನಾಗಬೇಕು, ರಿವ್ಯಾಲ್ಯೂಯೇಷನ್ ಆಗಬೇಕು. ಹಂಗಾರೆ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಯಾಕೆ ಮಾಡ್ಬೇಕು ಗೊತ್ತಾತಲ್ಲ? ಒಂದಿಷ್ಟು ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಲಾಸ್ ಆಗುವಾಗ ಹೊಸ ಪಾರ್ಟ್ನರ್ ಒಪ್ಪಂಗಿಲ್ಲ, ಪ್ರಾಫಿಟ್ ಸುಮ್ಮನೆ ಕೊಡುವಾಗ ಈ ಓಲ್ಡ್ ಪಾರ್ಟ್ನರ್ಸು ಕೂಡ ಒಪ್ಪಂಗಿಲ್ಲ. ಹಂಗಾದ್ರೆ ಈ ಹೊಸ ಪಾರ್ಟ್ನರ್ ಬರೋಕ್ಕಿಂತ ಮುಂಚೆ ಏನೋ ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅದು ಯಾರಿಗೆ ಸಂಬಂಧಪಟ್ಟದಿಲ್ಲ, ಓಲ್ಡ್ ಪಾರ್ಟ್ನರ್ಸ್ಗೆ ಸಂಬಂಧಪಟ್ಟದ. ಆ ರೀತಿ ಅದನ್ನ ಕಂಡು ಹಿಡಿಯೋದಕ್ಕೆ ನಾವು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಇದು ಮೊದಲನೇ ಸ್ಟೆಪ್. ಎದ್ರೊಳಗ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಳಗ ಇದು ಮೊದಲನೇ ಸ್ಟೆಪ್. ಮೀನಿಂಗ್ ಬರ್ಕೋರಿ. ರಿವ್ಯಾಲ್ಯೂಯೇಷನ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ಮಾಡ್ಬೇಕಾದ್ರೆ ಏನ್ ಹಾಕೋಬೇಕು, ಇಲ್ಲಿ ಒಂದು ಅಕೌಂಟ್ ಹಾಕೋಬೇಕು. ಯಾವ ಅಕೌಂಟ್ ಅಂದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಹಂಗಾರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಏನು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದ್ರೆ ಏನು, ಮೀನಿಂಗ್ ಬರ್ಕೋರಿ. ನಂತರ ಅದ್ರ ಫಾರ್ಮ್ಯಾಟ್ ಹೇಳ್ತಾನೆ ಈಗ ಬರ್ಕೋರಿ. The account opened to record. Account opened to record revaluation of assets and liabilities. Account opened to record revaluation of assets and liabilities at the time of admission and retirement. Admission and retirement of partner. At the time of admission and retirement of partner is called revaluation account. Account open to record revaluation of assets and liabilities at the time of admission and retirement of a partner is called revaluation account. Okay, revaluation account. ಇದು ಫಸ್ಟ್ ಸ್ಟೆಪ್. ನಮಗೆ ಅಡ್ಮಿಷನ್ ಕ್ವಶನ್ ಮಾಡ್ಬೇಕಾದ್ರೆ ಹಂಗಾದ್ರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮ್ಯಾಟ್ ಹಾಕೋರಿ. ಫಾರ್ಮ್ಯಾಟ್ ಯಾವ ಥರ ಇರ್ತದೆ? ಓಕೆ, ಸ್ಪೆಸಿಮನ್ ಅಂತ ಕರಿತೀರ ನಾವು, ಸ್ಪೆಸಿಮನ್, ರೈಟ್?
ಭಾಳ ಸಿಂಪಲ್ ಐತಿ, ಈಸಿಯಾಗಿ ನೆನಪಿಡಕ್ಕೆ ಸಾಧ್ಯ ಐತಿ ಅಷ್ಟೇ. ಡೆಬಿಟ್ ಇಲ್ಲೇ ಪರ್ಟಿಕ್ಯುಲರ್ಸ್ ಬರ್ತಾವ, ರುಪೀಸ್, ಕ್ರೆಡಿಟ್, ರೈಟ್. ನೋಡ್ರಿ, ಟು ಡಿಕ್ರೀಸ್ ಇನ್ ಅಸೆಟ್ಸ್, ಡಿಕ್ರೀಸ್ ಇನ್ ಅಸೆಟ್ಸ್, ಅಸೆಟ್ ಬೆಲೆ ಏನಾರ ಕಡಿಮೆ ಆದವು ಅಂದ್ರೆ ಎಷ್ಟು ಕಡಿಮೆ ಆಗಿರೋದು ಅದನ್ನ ಇಲ್ಲಿ ಬರೋದು. ಫಾರ್ ಎಕ್ಸಾಂಪಲ್ ಏನು ಕೊಟ್ಟಿರ್ತಾರ, ಬ್ಯಾಲೆನ್ಸ್ ಶೀಟ್ನಾಗ ಮಷಿನರಿ 2 ಲಕ್ಷ ಕೊಡ್ತಾರ, ಮಷಿನರಿ ಇಸ್ ಡೆಪ್ರಿಷಿಯೇಟೆಡ್ ಬೈ 10% ಅಂತ ಹೇಳ್ತಾರೆ. ಡೆಪ್ರಿಷಿಯೇಷನ್ ಅಂದ್ರೆ ಏನದಂಗ, ಇಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ಪ್ಲಾಂಟ್ ಅಂಡ್ ಮಷಿನರಿ ಕೊಟ್ಟಾರಿ 2 ಲಕ್ಷ ಕೊಟ್ಟಾರ. ಅಡ್ಜಸ್ಟ್ಮೆಂಟ್ನಾಗ ಏನು ಹೇಳ್ಯಾರ ಇಲ್ಲಿ ನಿಮಗೆ, ರಿಡ್ಯೂಸ್ ಡೆಪ್ರಿಸಿಯೇಷನ್ ಆನ್ ಮಷಿನರಿ ಈಸ್ 10% ಅಂತ ಹೇಳ್ತಾರೆ. ಹಂಗಾದ್ರೆ ಮಷಿನರಿಯನ್ನು ಎಷ್ಟು ಪರ್ಸೆಂಟ್ ಕಡಿಮೆ ಮಾಡ್ಬೇಕಿಲ್ಲಿ, 10%. ಹಂಗಾರೆ ಇಲ್ಲಿ ಎಷ್ಟು ಬರಬೇಕು, 20,000 ರೂಪಾಯಿ ಬರಬೇಕು. ಎಷ್ಟು ಕಡಿಮೆ ಆಯ್ತು ಮಷಿನರಿ, 20,000 ರೂಪಾಯಿ ಕಡಿಮೆ ಆಯ್ತು. ಡಿಕ್ರೀಸ್ ಇನ್ ಅಸೆಟ್ಸ್, ಅದರ ಅಪೋಸಿಟ್ ಏನು, ಇನ್ಕ್ರೀಸ್ ಇನ್ ಅಸೆಟ್ಸ್. ಆಗಲೇ ನಾ ಬಿಲ್ಡಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟಿಲ್ಲ ನಿಮಗೆ, ಬಿಲ್ಡಿಂಗ್ 2 ಲಕ್ಷ ಇದ್ದು 2.5 ಲಕ್ಷ ಆಗಿದೆ. ಹಂಗಾರೆ ಮ್ಯಾಗಿಂದ 50,000 ಹೆಚ್ಚಾತಲ್ಲ, ಆ ಹೆಚ್ಚಾಗಿರೋದನ್ನ ಎಲ್ಲಿ ಬರೀಬೇಕು, ಇಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಟು ಡಿಕ್ರೀಸ್ ಇನ್ ಅಸೆಟ್ಸ್, ಅಸೆಟ್ ಕಡಿಮೆ ಆದವು ಅಂದ್ರೆ ಡೆಬಿಟ್ ಸೈಡ್, ಹೆಚ್ಚಾದವು ಅಂದ್ರೆ ಕ್ರೆಡಿಟ್ ಸೈಡ್. ಅಸೆಟ್ಸ್ ಬಗ್ಗೆ ಮುಗಿತು. ಇನ್ನು ಲಯಬಿಲಿಟೀಸ್, ಟು ಇನ್ಕ್ರೀಸ್ ಇನ್ ಲಯಬಿಲಿಟಿ, ಅಪೋಸಿಟ್ ಅದು, ಇನ್ಕ್ರೀಸ್ ಇನ್ ಲಯಬಿಲಿಟಿ. ಸಾಲದಾಗ ಏನಾದ್ರು ಹೆಚ್ಚಾತಂದ್ರ, ಲಯಬಿಲಿಟಿ ಹೆಚ್ಚಾದವು ಅಂದ್ರೆ ಯಾವ ಸೈಡ್ ಬರೋದು, ಡೆಬಿಟ್ ಸೈಡ್. ಅಂದ್ರೆ ಹೆಂಗ ನೋಡ್ರಿ, ಸಾಲ ಅವ್ರ ರೇಟ್ರಿ 20,000 ತೆಗೆಸಿರ್ತಾರ, ಕೆಳಗಡೆ ಏನ್ ಹೇಳ್ತಾರ, ಇಂಟ್ರೆಸ್ಟ್ ಆನ್ ಲೋನ್ 2,000 ಕೊಡ್ಬೇಕಂತ ಹೇಳ್ತಾರೆ. ಹಂಗಾರೆ ಸಾಲ ಎಷ್ಟಾತ ಈಗ, 20 + 2 ಎಷ್ಟದು, 22 ಆಕತಿಲ್ಲ. ಎಷ್ಟು ಹೆಚ್ಚಾತ ಸಾಲ, 2,000 ರೂಪಾಯಿ ಹೆಚ್ಚಾತಿಲ್ಲ. ಅವಾಗ ಡೆಬಿಟ್ ಸೈಡ್ ಬರಬೇಕು, ಇನ್ಕ್ರೀಸ್ ಇನ್ ಲಯಬಿಲಿಟಿ. ಅದ್ರ ಅಪೋಸಿಟ್ ಸೈಡ್ ಬೈ ಡಿಕ್ರೀಸ್ ಇನ್ ಲಯಬಿಲಿಟಿ. ಸಾಲ ಕೊಡೋದು ಏನಾರ ಕಡಿಮೆ ಆತಂದ್ರ ಹೆಂಗಾಗಿರ್ತೈತ್ರಿ ಇದು, ಡಿಕ್ರೀಸ್ ಇನ್ ಲಯಬಿಲಿಟಿ. ಸಾಲ ಕೊಡೋದು ಕಡಿಮೆ ಆಗಿರ್ತೈತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾರ ಕಡೆನೋ ಕೈ ಸಾಲ ಏನೋ ಕೈಗಡ್ನ ಅಂತ ಇಸ್ಕೊಂಡಿರ್ತಾರಲ್ಲ, ಓಕೆ, ಹ್ಯಾಂಡ್ ಲೋನ್ ಇಸ್ಕೊಂಡ್ರಿ, ಅದೆಲ್ಲ ಕೂಡಿ ಒಂದು 20,000 ಆಗೈತಿ. ಕೊಡುವಾಗ ಒಂದಿಟ್ಟು ಯಾಕೋ ನಿಮಗೆ ಭಾಳ ಲಾಸ್ ಆಗೈತೆ ಅಂತ ತಿಳಿದ್ಬಿಟ್ಟು ಕೊಡುವಾಗ ನೀವು ಏನು ಮಾಡ್ತೀರಿ, 20,000 ಇದ್ದಂಥದ್ದು 18,000 ಕೊಟ್ಟು ಮುಗಿಸ್ಬಿಡ್ರಿ ಅಂತ ಹೇಳ್ತಿರ್ತೀರಿ. ಯಾರನ್ನೋ ಕರ್ಕೊಂಡು ಹೋಗ್ತೀರಿ, ಪರಿಚಯ ಇದ್ದವ್ರನ್ನ ಅಥವಾ ಯಾರು ದೊಡ್ಡ ಹಿರಿಯರನ್ನ ಕರ್ಕೊಂಡು ಹೋಗಿ ಏನು ಮಾಡ್ತೀರಿ, ಅದನ್ನ 20,000 ಐತಿ, ಅದ್ರಾಗ 18,000 ಕೊಡ್ತೀವಿ, ಮುಗಿಸ್ಕೊಂಡ್ ಬಿಡ್ರಿ ಅಂತ ಹೇಳ್ತಾರೆ. ಅವಾಗ ನಿಮಗೆ ಎಷ್ಟು ಉಳಿತಾಯ ಆಯ್ತು, 2,000 ರೂಪಾಯಿ ಉಳಿತಾಯ ಆಯ್ತಿಲ್ಲ. ಎದ್ರ ಸಲ ಉಳಿತಾಯ ಆಯ್ತು, ಲಯಬಿಲಿಟಿ ಏನಾಯ್ತು, 20,000 ಇದ್ದು ಏಟ್ ಆಯ್ತು, 18,000 ಕೊಟ್ರಿ, ಅದಕ್ಕೆ ಅದು ಅಲ್ಲಿ ಬರೀತೀರಿ. ಅಂದ್ರೆ ನಿಮಗೆ ಲಾಭ ಅನಿಸ್ರೆ ಕ್ರೆಡಿಟ್ ಸೈಡ್ ಬರಬೇಕು, ಲಾಸ್ ಅನಿಸ್ರೆ ಡೆಬಿಟ್ ಸೈಡ್ ಬರಬೇಕು. ಅಸೆಟ್ ರೇಟ್ ಕಡಿಮೆ ಆದ್ರೆ ಏನಾಕೈತಿ, ಲಾಸ್ ಆಕೈತಿಲ್ಲ, ಡೆಬಿಟ್ ಸೈಡ್. ಸಾಲ ಕೊಡೋದು ಹೆಚ್ಚಾದ್ರೆ ಏನಾಕೈತಿ, ಲಾಸ್ ಆಕೈತಿಲ್ಲ, ಡೆಬಿಟ್ ಸೈಡ್. ಅಸೆಟ್ ರೇಟ್ ಹೆಚ್ಚಾದ್ರೆ ಪ್ರಾಫಿಟ್ ಆಕೈತಿಲ್ಲ, ಕ್ರೆಡಿಟ್ ಸೈಡ್. ಅದೇ ಲಯಬಿಲಿಟಿ ಕಡಿಮೆ ಆದ್ರೆ, ಸಾಲ ಕಡಿಮೆ ಆದ್ರೆ ಪ್ರಾಫಿಟ್ ಆಗೋದಿಲ್ಲ, ಅದು ಕ್ರೆಡಿಟ್ ಸೈಡ್. ಇದಾದ ತಕ್ಷಣ ಇನ್ನು ಡೆಬಿಟ್ ಸೈಡ್ ನೋಡ್ರಿ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾರ ಇರ್ತಾವೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ರಿಪೇರ್ಸ್. ಇಲ್ಲಿ ಬಾಯ್ ಪ್ರೀಪೇಡ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಈ ಸೈಡ, ಪ್ರೀಪೇಡ್ ಆದ್ರೆ ಈ ಸೈಡ್. ಈ ಸೈಡ್ ಇನ್ನೊಂದು ಬಂದ್ಬಿಡುತ್ತೆ ಅಷ್ಟೇ, ಏನದು RDD, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಥವಾ ಬ್ಯಾಡ್ ಡೆಟ್ಸ್. ಇಷ್ಟು ಐಟಮ್ ನೆನ್ಪಿಟ್ಬಿಡ್ರಿ. ಇಷ್ಟ ಆಯ್ತಂದ್ರೆ ಟೋಟಲ್ ತೊಗೋತೀರಿ, ತೊಗೊಂಡ್ಬಿಟ್ಟು ಕ್ರೆಡಿಟ್ ಹೆಚ್ಚಾಗಿತ್ತು ಅಂದ್ರೆ ಪ್ರಾಫಿಟ್ ಆಗ್ತದೆ, ಡೆಬಿಟ್ ಹೆಚ್ಚಾದ್ರೆ ಲಾಸ್ ಆಗ್ತದೆ. ಯಾವ ಸೈಡ್ ಆದ್ರೂ ನೋ ಪ್ರಾಬ್ಲಮ್. ಟು ಏನ್ರಿ ಯಾರಿಗೆ ಕಳಿಸ್ಬೇಕು ಇದನ್ನ, ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್. ಆಗಲೇ ಹೇಳ್ರಿ ನಾನು, ಓಲ್ಡ್ ಪಾರ್ಟ್ನರ್ಗೆ ಸಂಬಂಧಪಟ್ಟಿದ್ದೆಲ್ಲ. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಲಾಸ್ ಆದರೆ ಈ ಸೈಡ್ ಹೆಚ್ಚಾಗಿರ್ತೈತಿ ಬೈ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್. ಇಲ್ಲಿ ಪಾರ್ಟ್ನರ್ ಇಲ್ಲಿ ಯಾವ ಸೈಡ್ ಐತಿ, ರಿವ್ಯಾಲ್ಯೂಯೇಷನ್ ಹಾಕೊಂಡಾಗ ಡೆಬಿಟ್ ಸೈಡ್. ಪಾರ್ಟ್ನರ್ ಕ್ಯಾಪಿಟಲ್ಗೆ ಹೋಗ್ಬೇಕು, ಯಾವ ಸೈಡ್ ಹೋಗ್ಬೇಕು, ಕ್ರೆಡಿಟ್ ಸೈಡ್. ಏನಂತ ಬರೀಬೇಕಲ್ಲಿ, ಬೈ ರಿವ್ಯಾಲ್ಯೂಯೇಷನ್ ಅಂತ ಬರೋದ, ಎಷ್ಟು ಬರ್ತದೆ ಅದನ್ನ ಇಬ್ಬರಿಗೂ ಹಂಚ್ಕೊಡ್ಬೇಕಷ್ಟೆ. ಇದು ಮೊದಲನೇ ಸ್ಟೆಪ್. ಎತ್ರೊಳಗಿಂದ ಇದು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಒಳಗಿಂದ ಇದು ಮೊದಲನೇ ಸ್ಟೆಪ್. ಏನು ಮಾಡಬೇಕು, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಓಕೆ, ಇಷ್ಟು ನೆನ್ಪಿಟ್ರೆ ಸಾಕು ನೀವು. ಓಕೆ, ಇನ್ನು ಬ್ಯಾಕ್ ನೋಡ್ರಿ.
ಓಕೆ, ಸ್ವಲ್ಪ ಮತ್ತೆ ನೀವು ಅದನ್ನು ಪಾಸ್ ಮಾಡಿ ಮತ್ತೆ ಬರ್ಕೋರಿ. ನೆಕ್ಸ್ಟ್ ಒಂದೇ ಸ್ಟೆಪ್ ಮುಗಿತಲ್ಲ, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇದರೊಳಗೆ ಇದು ಅಡ್ಮಿಷನ್ ಕ್ವಶನ್ ಬಂದಾಗ ಸ್ಟೆಪ್ ನಂಬರ್ 1, ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ರೈಟ್. ಸೆಕೆಂಡ್ ಸ್ಟೆಪ್ ಇಲ್ಲಿ ಏನು ಮಾಡಬೇಕು, ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ. ರೈಟ್. ಸೆಕೆಂಡ್ ಸ್ಟೆಪ್ನಾಗ ಏನೇನು ಮಾಡ್ತಾರೆ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಅಲ್ಲಿ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕು. ಏನವ ಅಕೌಂಟ್ಸ್ ಅಂತಂದ್ರೆ ಅಲ್ಲಿ 3 ಅಕೌಂಟ್ಗಳು ಪ್ರಿಪೇರ್. ಸೆಕೆಂಡ್ ಸ್ಟೆಪ್ನಾಗ ಪಾಯಿಂಟ್ ನಂಬರ್ 1, ಓಕೆ, ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್, ಕಾಮಾ ಗುಡ್ವಿಲ್ ಅಕೌಂಟ್ and cash or bank account, cash account. 3 ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟ್ ಹೆಂಗೆ ಮಾಡೋದು ನಾನು ನಿಮ್ಗೆ ಆಲ್ರೆಡಿ ಅಲ್ಲಿ ಮೆಥಡ್ಸ್ ಆಫ್ ಪಾರ್ಟ್ನರ್ ಕ್ಯಾಪಿಟಲ್ ಹೇಳಿನಿ. ಇಬ್ಬರು ಪಾರ್ಟ್ನರ್ ಇದ್ರೆ ಅಂದ್ರೆ 2 ಕಾಲಮ್, 3 ಜನ ಇದ್ರೆ ಅಂದ್ರೆ 3 ಕಾಲಮ್. ಓಕೆ, ಅಡ್ಮಿಷನ್ದಾಗ ಏನಾಗಿರ್ತೈತಿ ಆ್ಯಕ್ಚುಲಿ ಇಬ್ಬರು ಇದ್ದವ್ರು ಏನಾಗಿರ್ತಾರೆ ಇಲ್ಲಿ 3 ಜನ ಆಗಿರ್ತಾರೆ. ಅಂದ್ರೆ 3 ಕಾಲಮ್ದೊಂದು ಅಕೌಂಟ್ ಹಾಕ್ಬೇಕು. ಹೆಂಗೆ ಹಾಕೋದು ಹೇಳ್ತೀನಿ ನಾನು ನಿಮಗೆ. ಅಲ್ಲಿ ಏನೇನು ಬರ್ತಾವಂದ್ರೆ ಸಿಂಪಲ್ ಭಾಳ. ಓಕೆ, ಅಕೌಂಟ್ ಹಾಕಿದ ತಕ್ಷಣ ಏನು ಮಾಡ್ಬೇಕು ನೀವು ಅಲ್ಲಿ ಟ್ರಾನ್ಸ್ಫರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ and cash, comma, distribution of reserve, comma, P&L balance and revaluation profit or loss. ಭಾಳ ಇಂಪಾರ್ಟೆಂಟ್. ಇಷ್ಟು ಗೊತ್ತಾತಂದ್ರೆ ಆಲ್ಮೋಸ್ಟ್ ಮುಗ್ದಂಗನ. ಮೊದಲು 3 ಅಕೌಂಟ್ ಹಾಕ್ಬೇಕು. ಯಾವುವು? ಕ್ಯಾಪಿಟಲ್ ಅಕೌಂಟ್, ಗುಡ್ವಿಲ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಎಷ್ಟು ಕಾಲಮ್ ಹಾಕ್ಬೇಕಂದ್ರೆ ಇಬ್ಬರು ಪಾರ್ಟ್ನರ್ ಇದ್ರೆ ಅಂದ್ರೆ 3 ಕಾಲಮ್ ಹಾಕಬೇಕು. 3 ಜನ ಪಾರ್ಟ್ನರ್ ಇದ್ರೆ ಅಂದ್ರೆ 4 ಕಾಲಮ್ ಹಾಕ್ಬೇಕು. ಆನಂತರ ಗುಡ್ವಿಲ್ ಅಕೌಂಟ್ ಅಂತ ಹೇಳಿ, ಗುಡ್ವಿಲ್ ಅಂದ್ರೆ ಏನು ಹೇಳ್ತೀನಿ ನಾನು ನಿಮಗೆ ಮೀನಿಂಗ್. ಫಸ್ಟ್ ಸ್ವಲ್ಪ ಬರ್ಕೊಂಡಿರಷ್ಟೇ ಏನಂತ ಹೇಳ್ತೀನಿ. ಆನಂತರ ಯಾವ ಅಕೌಂಟ್ ಹಾಕಬೇಕು? ಕ್ಯಾಶ್ ಅಕೌಂಟ್ ಅಂದ್ರೆ 1 ಕಾಲಮ್ ಹಾಕಬೇಕು. ರೈಟ್. ನೆಕ್ಸ್ಟ್ ಟ್ರಾನ್ಸ್ಫರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್. ಕ್ವಶನ್ದಾಗ ಕೊಟ್ಟಿರ್ತಾರೆ ನಿಮಗೆ ಕ್ಯಾಪಿಟಲ್ ಯಾರ್ಯಾರ್ದಷ್ಟು ಎ ದಷ್ಟು ಬಿ ದಷ್ಟು ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಶ್ ಕೊಟ್ಟಿರ್ತಾರೆ ಅಸೆಟ್ ಸೈಡ್, ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ, ಇದನ್ನ ಅಸೆಟ್ ಸೈಡ್ ಕೊಟ್ಟಿರ್ತಾರೆ. ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್, ಜನರಲ್ ರಿಸರ್ವ್ ಕೊಡ್ತಾರ ಅಥವಾ ಬರೀ ರಿಸರ್ವ್ ಅಂತ ಹೇಳಿ ಕೊಡ್ತಾರ. P&L ಬ್ಯಾಲೆನ್ಸ್ ಇದು ಅಸೆಟ್ ಸೈಡ್ ಕೊಡ್ಬೋದು, ಲಯಬಿಲಿಟಿ ಸೈಡ್ ಕೊಡ್ಬೋದು. ಇದನ್ನ ಮಾತ್ರ ಲಯಬಿಲಿಟಿ ಸೈಡ್ ಅನ್ನ ಕೊಟ್ಟಿರ್ತಾರ, ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರ, ಇದನ್ನ ಅಸೆಟ್ ಸೈಡ್ ಕೊಟ್ಟಿರ್ತಾರ. ಆದ್ರೆ P&L ಬ್ಯಾಲೆನ್ಸ್ ಒಮ್ಮೆ ಲಯಬಿಲಿಟಿ ಸೈಡ್ ಇರ್ಬೋದು ಅಥವಾ ಒಮ್ಮೆ ಅಸೆಟ್ ಸೈಡ್ ಇರ್ಬೋದು. ಆ ಅಸೆಟ್ ಸೈಡ್ ಇದ್ದಾಗ ಯಾವ ಸೈಡ್ ತಗೋಬೇಕು, ಲಯಬಿಲಿಟಿ ಸೈಡ್ ಇದ್ದಾಗ ಯಾವ ಸೈಡ್ ತಗೋಬೇಕು ಹೇಳ್ತೇನೆ ನಾನು ನಂತರ. ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ಲಾಸ್. ರಿವ್ಯಾಲ್ಯೂಯೇಷನ್ ಆಗ್ಲೇ ಅಕೌಂಟ್ ಹಾಕಿರ್ಲಿ, ಆ ಪ್ರಾಫಿಟ್ ಬಂದಿರ್ತದೆ ಅಥವಾ ಲಾಸ್ ಬಂದಿರ್ತದೆ. ಪ್ರಾಫಿಟ್ ಬಂದ್ರೆ ಪಾರ್ಟ್ನರ್ ಕ್ಯಾಪಿಟಲ್ಗೆ ಕ್ರೆಡಿಟ್ ಸೈಡ್, ಲಾಸ್ ಬಂದ್ರೆ ಪಾರ್ಟ್ನರ್ ಕ್ಯಾಪಿಟಲ್ಗೆ ಡೆಬಿಟ್ ಸೈಡ್. ಟು ರಿವ್ಯಾಲ್ಯೂಯೇಷನ್ ಅಥವಾ ಬೈ ರಿವ್ಯಾಲ್ಯೂಯೇಷನ್ ಅಂತೇಳಿ ಬರಿತೀರಿ. ಕರೆಕ್ಟಾ? ಇಷ್ಟು ಇದು ಸೆಕೆಂಡ್ ಸ್ಟೆಪ್ ಒಳಗೆ 3ನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಸೆಕೆಂಡ್ ಸ್ಟೆಪ್ ಮುಗಿತಂದ್ರೆ ಇದು 12 ಮಾರ್ಕ್ಸಿನ ಕ್ವಶನ್ ಮುಗ್ದಂಗನ. ಸೆಕೆಂಡ್ ಸ್ಟೆಪ್ನಾಗ 3ನೇ ಪಾಯಿಂಟ್ ಏನು? ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಗುಡ್ವಿಲ್ ಅಂದ್ರೆ ಏನ್ ಬರ್ಕೋರಿ ಮೊದಲ, ನಂತರ ಹತ್ರ ಟ್ರೀಟ್ಮೆಂಟ್ ಬರ್ಕೋಣ. ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಮೀನಿಂಗ್ ಬರ್ಕೋರಿ ಗುಡ್ವಿಲ್. ಗುಡ್ವಿಲ್ ಈಸ್ an intangible asset arising from goodwill is an intangible asset arising from sound business connections.
arising from sound business connections. Goodwill is an intangible asset arising from sound business connections. ಎಂತ ಆಸ್ತಿ ಇದು? ಅಗೋಚರ ಆಸ್ತಿ. ಹೆಂಗ್ ಹುಡ್ತೈತಿ ಇದು? ಇಂಟ್ಯಾನ್ಸಿಬಲ್ ಆಗಿರ್ತೈತಿ, ಕಣ್ಣಿಗೆ ಕಾಣಂಗಿಲ್ಲ. ಹುಡ್ತೈತಿ ಹೆಂಗಿದು? ಸೌಂಡ್ ಬಿಸ್ನೆಸ್ ಕನೆಕ್ಷನ್ಸ್. ಸೌಂಡ್ ಅಂದ್ರೆ ಗುಡ್, ಹೆಲ್ದಿ, ವೆಲ್ ಅಂತ ಕರಿತೀವಲ್ಲ. ವೆರಿ ಸೌಂಡ್ ಪರ್ಸನ್ ಅಂತ ಕರಿತಿರ್ತಾರೆ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರಿತಾರೆ, ಗೊತ್ತಲ್ಲ? ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂದ್ರೆ ಸೌಂಡ್ ಅಂದ್ರೆ ಗುಡ್, ಎಲ್ಲ ರೀತಿಯಿಂದ ಕರೆಕ್ಟ್ ಇತ್ತು ಅನ್ನೋದಕ್ಕೆ ನಾವು ಸೌಂಡ್ ಅಂತ ಕರಿತೀವಿ. ಕರೆಕ್ಟಾ? ಏನು ಸೌಂಡ್ ಬಿಸ್ನೆಸ್ ಕನೆಕ್ಷನ್ಸ್ ಅಂದ್ರೆ ಏನು? ಒಳ್ಳೆ ವ್ಯಾಪಾರಿ ಸಂಬಂಧಗಳು. ವ್ಯಾಪಾರಿ ಸಂಬಂಧಗಳು ಹೆಂಗಿರ್ಬೇಕಂದ್ರೆ ಸೌಂಡ್ಫುಲ್ ಆಗಿರ್ಬೇಕು, ಗುಡ್ ಆಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಗುಡ್ ವಿಲ್ ಅಂತ ಕರಿತೀವಿ. ಇಲ್ಲಿ ಮೀನಿಂಗ್ ಗೊತ್ತಾಯ್ತಲ್ಲ? ಇಲ್ಲಿ ಗುಡ್ ವಿಲ್ ಅನ್ನೋದು ಬಂದಿರ್ತೈತಿ. ಏನ್ರಿ ಗುಡ್ ವಿಲ್? ಒಳ್ಳೆ ಹೆಸರು ಅಂದ್ರೆ ಹೆಂಗ? ಗುಡ್ ವಿಲ್ ಸಲುವಾಗಿ ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಮೊಬೈಲ್ ತೊಗೊಳಕ್ ಹೋಗಿರ್ತೀರಿ, ಕಂಪ್ನಿ ಕೇಳಿರ್ತೀವಿ ರೀ, ಅಲ್ಲಿ ಒಂದಿಷ್ಟು ಡಿಸ್ಕೌಂಟ್ಗಳು ಕಡಿಮೆ ಇರ್ತಾವ ಅದಕ್ಕೆ. ಓಕೆ, ಯಾವುದು ಫಾರ್ ಎಕ್ಸಾಂಪಲ್ ನೀವು ಸೋನಿ ಮೊಬೈಲ್ ತೊಗೊಳಕ್ ಹೋಗಿರಿ ಅಥವಾ ಆಪಲ್ ಮೊಬೈಲ್ ತೊಗೊಂಡಿರ್ತೀವಿ ರೀ, ಡಿಸ್ಕೌಂಟ್ಗಳು ಕಡಿಮೆ, ಯಾಕಂದ್ರೆ ಅದ್ರ ಬ್ರ್ಯಾಂಡ್ ನೇಮ್ ಅದು ಅಷ್ಟು ಇರ್ತದೆ. ಅದನ್ನ ನೀವು ಅದ್ರ ರೇಟ್ ಎಷ್ಟಿದ್ರು ಕೊಟ್ಟ ತಗೋತೀರಿ. ಆ ನಂತರ ಬೈಕ್ ತರಕ್ ಹೋಗಿರ್ತೀರಿ. ಈಗ ಯಾವ್ದಾದ್ರು ಹೋಂಡಾ ಬೈಕ್ ತೊಗೊಳಕ್ ಹೋಗಿರ್ತೀರಿ ತಿಳ್ಕೊರ, ಅಥವಾ ಹೀರೋ ಬೈಕ್ ತೊಗೊಳಕ್ ಹೋಗಿರ್ತೀರಿ. ಅದಕ್ಕೆ ನೀವು ಆ ರೇಟ್ಗಿಂತನೂ ಹೆಚ್ಚಿಗೆ ದುಡ್ಡು ಕೊಟ್ಟು ತೊಗೊಳಕಾದ್ರೂ ರೆಡಿ ಇರ್ತೀರಿ. ಅದು ಹೆಚ್ಚಿಗೆ ಕೊಟ್ಟದ್ದು ಏನದು? ಯಾಕೆ ಕೊಡ್ತೀರಿ? ಗುಡ್ ವಿಲ್. ಓಕೆ, ಒಳ್ಳೆ ಹೆಸರು ಇರ್ತದೆ. ಹೆಸರು ಇದ್ದಕ್ಕೆ ನಿಮ್ಗೆ ಅದು ಬೇಕು ಬೈಕ್, ಅದಕ್ಕಾಗಿ ನೀವು ಅದನ್ನ ಖರೀದಿ ಮಾಡ್ತಿರ್ತೀರಿ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಕಾಲೇಜ್ ಸೆಲೆಕ್ಷನ್ ಮಾಡಕ್ ಹೋಗಿರ್ತೀರಿ. ಎಲ್ಲಾ ತರ ಕಾಲೇಜಸ್ ಅದಾವ. ಒಂದೊಂದು ಫ್ರೀನ ಅಡ್ಮಿಷನ್ ತಗೋತಾರ, ಒಂದೊಂದು 2,000 ತಗೋತಾರ, ಒಂದೊಂದು 1,000 ತಗೋತಾರ, ಒಂದೊಂದು 10,000 ತಗೋತಾರ, ರೈಟ್? 8,000 ತಗೋತಾರ. ನೋಡ್ರಿ, ಕಾಮರ್ಸಿಗೆ ನಮ್ಮ ಸಾಯಿ ಕಾಲೇಜ್ಗೆ ಯಾಕೆ ನೀವು ಸೆಲೆಕ್ಷನ್ ಮಾಡ್ರಿ? ಗುಡ್ ವಿಲ್. ನಾವು ಚಲೋ ಕಾಲೇಜ್ ಹೆಸರು ಚಲೋ ಇದೆ ಅಂತ ಹೇಳತ್ತಿಲ್ಲ. ನೀವು ಸೆಲೆಕ್ಷನ್ ಮಾಡಿರಿ ಅಂದ್ರೆ ಅದ್ರ ಅರ್ಥ ಏನು? ನಿಮ್ಮ ತಲೆಯಾಗ ಏನೈತಿ? ಈ ಕಾಲೇಜ್ ಯಾಕೋ ಒಳ್ಳೇದು ಅನ್ಸೈತಿ. ನಿಮಗೆ ಒಳ್ಳೇದು ಅನ್ಸೈತಿ ಅಂದ್ರೆ ಅದ್ರ ಅರ್ಥ ಏನು? ಅದೇ ಗುಡ್ ವಿಲ್. ಯಾವಾಗ ನಿಮಗೆ ಬೆಸ್ಟ್ ಅಂತ ಹೇಳಿ ಅನಿಸ್ತೈತಿ, ಅದಕ್ಕೆ ನಾವು ಏನಂತ ಕರಿತೀವಿ? ಗುಡ್ ವಿಲ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಗುಡ್ ವಿಲ್ ಅನ್ನೋದು ಏನಿದು? ಇಟ್ ಈಸ್ ಗುಡ್ ನೇಮ್ ಆಫ್ ದ ಫರ್ಮ್ ಅಂತ ಕೂಡ ಹೇಳ್ತಾರೆ. ಗುಡ್ ವಿಲ್ ಈಸ್ ಅನ್ ಇಂಟ್ಯಾನ್ಸಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ ಸೌಂಡ್ ಬಿಸಿನೆಸ್ ಕನೆಕ್ಷನ್ಸ್. ಕನೆಕ್ಷನ್ ಅಂದ್ರೆ ಸಂಬಂಧ, ಒಳ್ಳೆ ವ್ಯಾಪಾರಿ ಸಂಬಂಧದಿಂದ ಹುಟ್ಕೋತವೆ. ಓಕೆ, ಇದೊಂದು ಕಾರಣ. ದೆನ್ ಈ ಪಾರ್ಟ್ನರ್ಶಿಪ್ ಅಡ್ಮಿಷನ್ ಆಗುವಾಗ ಎ ಮತ್ತು ಬಿ ಇರ್ತಾರ, ಸಿ ಅಡ್ಮಿಟ್ ಹಾಕಿರ್ತಾನ, ಆಗ್ಬೇಕಾದ್ರೆ ಎ ಬಿ ಕಂಡೀಷನ್ ಹಾಕ್ತಾರ. ನಮ್ಮದು ಇಷ್ಟು ಬಿಸ್ನೆಸ್ ಬೆಳೆದ್ ನಿಂತೈತಿ, ನೀವು ಬರ್ಬೇಕಾದ್ರ ಕ್ಯಾಪಿಟಲ್ ಜೊತೆಗೆ ಇಷ್ಟು ಎಕ್ಸ್ಟ್ರಾ ಅಮೌಂಟ್ ನಮಗೆ ಕೊಡ್ಬೇಕು ನೀವು ಅಂತ ಹೇಳ್ತಾರ. ಹಂಗಾರೆ ಆ ಎಕ್ಸ್ಟ್ರಾ ಅಮೌಂಟ್ಗೆ ನಾವು ಏನಂತ ಕರಿತೀವಿ? ಗುಡ್ ವಿಲ್. ಹಂಗಾರೆ ಆ ರೀತಿ ಪಾರ್ಟ್ನರ್ಶಿಪ್ ಅಡ್ಮಿಷನ್ ನೀವು ಕ್ವಶನ್ ಮಾಡ್ತಿರ್ಬೇಕಾದ್ರೆ ಇಫ್ ಯು ರಿಸೀವ್ಡ್ ಎನಿ ಎಕ್ಸ್ಟ್ರಾ ಅಮೌಂಟ್ ಇನ್ ಎಡಿಷನ್ ಟು ಯುವರ್ ಕ್ಯಾಪಿಟಲ್, ಯು ನೀಡ್ ಟು ಅಡ್ಜಸ್ಟ್ ದಿಸ್ ಅಮೌಂಟ್ ವಿತ್ ದ ಹೆಲ್ಪ್ ಆಫ್ ದ ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಇಸ್ ನಥಿಂಗ್ ಬಟ್ ಜರ್ನಲ್ ಎಂಟ್ರೀಸ್. ಓಕೆ, ಟ್ರೀಟ್ಮೆಂಟ್ ಅಂದ್ರೆ ಏನು? ಅದನ್ನ ಹೆಂಗ್ ಟ್ರೀಟ್ ಮಾಡಬೇಕು? ಇಲ್ಲಿ 2 ಸಿಚುವೇಶನ್ಸ್ ಇರ್ತಾವ ಗುಡ್ ವಿಲ್ ಒಳಗ. ಸಿಚುವೇಶನ್ ಎ ಏನಾಗಿರ್ತೈತಿ? ಇಫ್ ನ್ಯೂ ಪಾರ್ಟ್ನರ್ brings cash for goodwill ಅಂದ್ರೆ G for W. If new partner brings cash for goodwill, ಹೊಸ ಪಾರ್ಟ್ನರ್ ಗುಡ್ವಿಲ್ ಸಲುವಾಗಿ ಕ್ಯಾಶ್ ತಂದಂದ್ರೆ, if new partner brings cash for goodwill. If new partner brings cash for goodwill. ಕರೆಕ್ಟಾ? ಆವಾಗ 1ನೇ ಎಂಟ್ರಿ ನಂಬರ್ 1 ಏನ್ ಮಾಡ್ಬೇಕು? ಗುಡ್ವಿಲ್ ಸಲುವಾಗಿ ಕ್ಯಾಶ್ ತಂದ್ಕೊಳ್ಳೆ, ಗುಡ್ವಿಲ್ ಸಲುವಾಗಿ ಕ್ಯಾಶ್ ತಂದ್ಕೊಳ್ಳೆ. ಫಸ್ಟ್ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೇಕು ನಾವು. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್ ಅಕೌಂಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್ ಅಕೌಂಟ್. 2ನೇ ಎಂಟ್ರಿ ಗುಡ್ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. 1ನೇ ಜರ್ನಲ್ ಎಂಟ್ರಿ ಯಾವುದು? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ವಿಲ್ ಅಂತ ಮಾಡಬೇಕು. ಎಷ್ಟು ತಂದಿರ್ತಾರೆ ಅಷ್ಟು ಅಮೌಂಟ್ ಬರೀಬೇಕಲ್ಲಿ. 2ನೇ ಎಂಟ್ರಿ ಗುಡ್ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಇವೆರಡು ಎಂಟ್ರಿ ಏನಿವ? ಹೊಸ ಪಾರ್ಟ್ನರ್ ಗುಡ್ವಿಲ್ ಸಲುವಾಗಿ ಕ್ಯಾಶ್ ತಂದ್ರೆ ಕಂಪಲ್ಸರಿಯಾಗಿ ಇವೆರಡು ಎಂಟ್ರಿ ಮಾಡಲೇಬೇಕು ನೀವು. ಕಂಪಲ್ಸರಿ. ಯಾವಾಗಿದು? ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್. ಅವು ಕ್ಯಾಶ್ ಆದ್ರೂ ತರ್ಬೋದು, ನಾವು ಇಲ್ಲೇ ಅದನ್ನ ರೇಸರೇ ಮಾಡ್ಕೋಬಹುದು.
ರೇಸ್ ಮಾಡಿದ ಸಿಚುವೇಶನ್ ಬಿ ಆಕೈತಿ. ಸಿಚುವೇಶನ್ ಏನು, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಗುಡ್ ವಿಲ್. ಅವಾಗ ಫಸ್ಟ್ ಎಂಟ್ರಿ ಏನು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್. ಎರಡನೇ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್. ಇನ್ನೊಂದು ಎಂಟ್ರಿ ಬರ್ತೈತಿ ಏನಂತಂದ್ರ, ಇದು ಯಾವಾಗ ಅಂದ್ರೆ ಎಂಟ್ರಿ ಅದು ಇಲ್ಲಿ ಬರ್ತದೆ, ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇದು ಯಾವಾಗಲೂ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಇದು ಯಾವಾಗಲೂ ಇಫ್ ಗುಡ್ ವಿಲ್ withdrawn. Okay, question ದಾಗ ಕೊಟ್ಟಿರ್ತಾರೆ, withdrawn by old partners. Old partners. If goodwill is withdrawn by old partners. ಅಷ್ಟ ಅವಾಗಿದ್ರೆ ಅಷ್ಟ ಮಾಡೋದು. ಕ್ವಶನ್ ದಾಗ ಗುಡ್ವಿಲ್ ಇಷ್ಟ ಗುಡ್ವಿಲ್ ತಂದಾನ ಅಟ್ಟ ಹೇಳ್ಬಿಟ್ರೆ ಅಂದ್ರೆ ಎರಡೇ ಎಂಟ್ರಿ. ಅದ್ರಾಗ ಆಲ್ಸೋ ಓಲ್ಡ್ ಪಾರ್ಟ್ನರ್ ವಿತ್ಡ್ರಾನ್ ದ ಗುಡ್ವಿಲ್ ಅಂತೇಳಿ ಕೊಟ್ರೆ ತಿಳಿರಿ, ಅವಾಗ ಇದು ಮೂರನೇ ಎಂಟ್ರಿನೂ ಮಾಡ್ಬೇಕು ನೀವು. ಕರೆಕ್ಟ್, 3 ಎಂಟ್ರಿ ನೆನ್ಪಿಟ್ರಿ. ಯಾವಾಗಿರೋದು ಇದು ಆಪ್ಷನಲ್ ಇದೆ ಅಂದ್ರೆ ಕ್ವಶನ್ ದಾಗ ಹೇಳ್ರಿ ಅಷ್ಟ, ಇಲ್ದ್ರೆ ಅವ ಎರಡೇ ಎಂಟ್ರಿ ಬರ್ತಿರ್ತಾವ. ಇಫ್ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅದಾಗ ಅಷ್ಟ 3ನೇ ಎಂಟ್ರಿ ಬರ್ತದೆ. ಇದೇನದು ಸಿಚುವೇಶನ್ ಎ. ಎತ್ರೊಳಗದು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಒಳಗೆ ಒಂದು ಕ್ವಶನ್ ದಾಗ ಯಾವ್ದಾರೆ ಒಂದೇ ಟ್ರೀಟ್ಮೆಂಟ್ ಬರ್ತದೆ, ಎ ಏರಿಯಾ ಬರ್ಬೋದು, ಬಿ ಏರಿಯಾ ಬರ್ಬೋದು. ಇದೇನದು ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಕ್ಯಾಶ್ ಫಾರ್ ಗುಡ್ ವಿಲ್. ಕರೆಕ್ಟಾ? ಎಂಟ್ರಿ ನಂಬರ್ 1 ಯಾವುದು, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ಎರಡನೇ ಎಂಟ್ರಿ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಆಲ್ ಅಲ್ಲ. ಆ ನಂತರ ಸಪೋಸ್ ಕ್ವಶನ್ ದಾಗ ಏನಾರು ಹೇಳಿರ್ತಾರೆ ಗುಡ್ ವಿಲ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಅಂತ ಹೇಳಿದ್ರಂದ್ರೆ ಅವಾಗ ಮತ್ತೊಂದು ಎಂಟ್ರಿ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಇದೊಂದು ಮಾಡ್ತದೆ. ಕರೆಕ್ಟಾ? ಇದೊಂದು ಸ್ವಲ್ಪ ಬರ್ಕೋರಿ. ಕ್ಲಿಯರ್ ಆಯ್ತಲ್ಲ? ಏನಿದು ಸ್ಟೆಪ್ ನಂಬರ್ 2 ಒಳಗೆ ಮೂರನೇ ಎಂಟ್ರಿ, ಮೂರನೇ ಪಾಯಿಂಟ್ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ಅದ್ರಾಗ ಪಾಯಿಂಟ್ ನಂಬರ್ ಎ ಆಯ್ತು. ಪಾಯಿಂಟ್ ನಂಬರ್ ಬಿ. ಬಿ ಏನು, ಇಫ್ ಹೊಸ ಪಾರ್ಟ್ನರ್ ಗುಡ್ ವಿಲ್ ಸಲುವಾಗಿ ಕ್ಯಾಶ್ ತಂದ್ರೆ ಇದು, ಇಫ್ ಗುಡ್ ವಿಲ್ ಈಸ್ ರೇಸ್ಡ್ ಆರ್ ಕ್ರಿಯೇಟೆಡ್ ಇನ್ ದ ಬುಕ್ಸ್. ಕ್ರಿಯೇಟೆಡ್ ಅಥವಾ ವ್ಯಾಲ್ಯೂಡ್ ಅಂತಾನು ಕರೀತಾರ ಇನ್ ದ ಬುಕ್ಸ್. ಇಫ್ ಗುಡ್ ವಿಲ್ ಈಸ್ ರೇಸ್ಡ್ ಆರ್ ಕ್ರಿಯೇಟೆಡ್ ಇನ್ ದ ಬುಕ್ಸ್. ಕ್ರಿಯೇಟೆಡ್ ಇನ್ ದ ಬುಕ್ಸ್ ಅವಾಗ ಎಷ್ಟು ಎಂಟ್ರಿ ಮಾಡ್ಬೇಕಂದ್ರೆ 1ನೇ ಎಂಟ್ರಿ ಯಾವುದು, ಗುಡ್ ವಿಲ್ ಅಕೌಂಟ್ ಡೆಬಿಟ್. ಅದು ಎಷ್ಟು ಕ್ರಿಯೇಟ್ ಮಾಡ್ಯಾರ ಕೊಟ್ಟಿರ್ತಾರ, ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ರೈಟ್? ಇದೊಂದು ಮಾಡಬೇಕು. ಇನ್ನೊಂದು ಎಂಟ್ರಿ ಇದು ಕಂಪಲ್ಸರಿ. ಇನ್ನೊಂದು ಎಂಟ್ರಿ ಯಾವಾಗ ನೋಡೋದಂದ್ರ ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಕೌಂಟ್. ಕ್ವಶನ್ ದಾಗ ಏನ್ ಹೇಳ್ತಾರಲ್ಲಿ, ಗುಡ್ ವಿಲ್ ರಿಟರ್ನ್ ಆಫ್ ಮಾಡ್ರಿ ಅಂತ ಹೇಳ್ತಾರ. ರಿಟರ್ನ್ ಆಫ್ ಅಂತ ಕೊಟ್ಟಾಗ, ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಕೊಟ್ಟಾಗ ಈ ಎರಡನೇ ಎಂಟ್ರಿ ಬರ್ತದೆ. ಕರೆಕ್ಟಾ? ಎರಡನೇ ಎಂಟ್ರಿ ಬರ್ತದೆ. ರೈಟ್? ಇಷ್ಟು ಪೇಪರ್ದಾಗ ಬರ್ತಿಟ್ಕೊಂಡ್ರೆ ಅದು ನೋಡೋದು ಏನೇನು ಮಾಡ್ಕೋತ ಹೋಗೋದು ಅನ್ನೋದು ಮಾಡೋದು ಅಷ್ಟೇ. ಇದು ಪ್ರೊಸೀಜರ್ ಇಷ್ಟು ಪೂರ್ತಿ ಗೊತ್ತಾತಂದ್ರೆ ಕ್ವಶನ್ ಅಣ್ಣ ಮುಗ್ದಂಗೆ ಇದು. ಕರೆಕ್ಟ್? ಗೊತ್ತಾಯ್ತಲ್ಲ? ಎರಡನೇ ಸಿಚುವೇಶನ್ ಏನು, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಒಳಗೆ 2 ಸಿಚುವೇಶನ್, ಸಿಚುವೇಶನ್ ಎ ಮತ್ತು ಸಿಚುವೇಶನ್ ಬಿ. ಎ ಯಾವುದು, ಇಫ್ ನ್ಯೂ ಪಾರ್ಟ್ನರ್ ಬ್ರಿಂಗ್ಸ್ ಅಂದ್ರೆ ಕ್ಯಾಶ್ ತಂದಿದ್ದಂದ್ರೆ ಎದ್ರ ಸಲುವಾಗಿ, ಗುಡ್ ವಿಲ್ ಸಲುವಾಗಿ. ಸಿಚುವೇಶನ್ ಬಿ ಯಾವುದು, ಇಫ್ ಗುಡ್ ವಿಲ್ ಈಸ್ ರೇಸ್ಡ್ ಆರ್ ಕ್ರಿಯೇಟೆಡ್ ಇನ್ ದ ಬುಕ್ಸ್. ಇಲ್ಲೇ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು ಅಂದ್ರೆ ಅದು ಸಿಚುವೇಶನ್ ಬಿ ಆಕೈತಿ. ಕರೆಕ್ಟಾ? ಅವಾಗ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಒಂದು ಎಂಟ್ರಿ ಬರ್ತೈತಿ. ದೆನ್ ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್ ಅಂತೇಳಿ ಒಂದು ಎಂಟ್ರಿ ಬರ್ತೈತಿ. ಕರೆಕ್ಟಾ? ಇದು ಪಾಯಿಂಟ್ ನಂಬರ್ 3 ಒಳಗೆ ಎ ಬಿ ಮುಗಿದು. ಪಾಯಿಂಟ್ ನಂಬರ್ 4 ಏನಂದ್ರ ಕ್ಯಾಪಿಟಲ್ ಆಫ್ ನ್ಯೂ ಪಾರ್ಟ್ನರ್. ಹೊಸ ಪಾರ್ಟ್ನರ್ ಕ್ಯಾಪಿಟಲ್ ತಂದಂದ್ರೆ ಜರ್ನಲ್ ಎಂಟ್ರಿ. ಏನದು, ಸಿಂಪಲ್ ಒಂದೇ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್
ಅಕೌಂಟ್ ರೈಟ್. ಇದೊಂದು ಎಂಟ್ರಿ ಮಾಡ್ರಿ ಅಂದ್ರೆ ಇಲ್ಲಿಗೆ ಪಾಯಿಂಟ್ ನಂಬರ್ 3 ಮತ್ತು 4 ಮುಗೀತು. ಸ್ಟೆಪ್ ನಂಬರ್ 2 ಒಳಗೆ ನೆನಪಿರಲಿ ಅಷ್ಟೇ. ಎಷ್ಟು ಪಾಯಿಂಟ್ಸ್ ಅವ? ಒಂದನೇದು ಏನದು ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್, ಗುಡ್ ವಿಲ್ ಅಕೌಂಟ್, ಕ್ಯಾಶ್ ಅಕೌಂಟ್. ಎರಡನೇದು ಟ್ರಾನ್ಸ್ಫರ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್, ಕ್ಯಾಶ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ P&L ಅಂಡ್ ರಿವಲ್ಯೂಷನ್ ಪ್ರಾಫಿಟ್ ಆರ್ ಲಾಸ್. ಮೂರನೇದು ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್. ದೇರ್ ಆರ್ 2 situations. If new partner brings cash for goodwill, situation A, entry number 1 cash account debit to goodwill, entry number 2 goodwill account debit to old partner capital. If in the question it is asked to withdraw the goodwill, then the one more entry is old partner capital account debit to cash. If the new partner does not bring the cash, then situation will be B, any one. ಓಕೆ, ಎರಡೂ ಗೊತ್ತಿರಬೇಕು, ಯಾವ್ದಾದ್ರು ಒಂದು ಅಪ್ಲೈ ಕೊಡ್ತಾರೆ ಕ್ವಶನ್ದಾಗ. ಓಕೆ, ಇಫ್ ಗುಡ್ ವಿಲ್ ಈಸ್ ರೇಸ್ಡ್ ಆರ್ ಕ್ರಿಯೇಟೆಡ್ ಇನ್ ದ ಬುಕ್ಸ್ ಆದಾಗ ಗುಡ್ ವಿಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಗುಡ್ ವಿಲ್. ಇದು ಕಂಪಲ್ಸರಿ. ಇದು ಕ್ವಶನ್ದಾಗ ಗುಡ್ ವಿಲ್ ರೈಟ್ ಆಫ್ ಮಾಡ್ರಿ ಅಂತ ಹೇಳಿದ್ರೆ ಅಷ್ಟೇ ಈ ಎಂಟ್ರಿ ಮಾಡ್ಬೇಕಷ್ಟ. ಇದಾಯ್ತಲ್ಲ, ಇಷ್ಟು. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ ಮುಗಿತು. ಎಲ್ಲ ಅಕೌಂಟ್ಗಳನ್ನ ಕ್ಲೋಸ್ ಮಾಡೋದು. ಕ್ಲೋಸ್ ಮಾಡಿ ಎಲ್ಲಿ ತಗೊಂಡು ಹೋಗೋದ್ರೆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಕ್ಕೆ. ಲಾಸ್ಟ್ ಸ್ಟೆಪ್ ಓನ್ಲಿ ಸಿಂಪಲ್. Prepare balance sheet. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು. ಕ್ವಶನ್ದಾಗ ಅಂತೂ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ, ಅದೇ ತರ ಬ್ಯಾಲೆನ್ಸ್ ಶೀಟ್ ಹಾಕೋದು. ಚೇಂಜ್ ಆಗೋದು ಏನಂದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ಗಳು ಕ್ಯಾಪಿಟಲ್ ಅಕೌಂಟ್ದಾಗ ಇಟ್ಟಿರ್ತಾವೆ, ಕ್ಯಾರಿ ಡೌನ್ ಮಾಡಿರ್ತೀರಿ ಅಷ್ಟು ಬರೀಬೇಕು. ಕ್ಯಾಶ್ ಒಂದು ಚೇಂಜ್ ಆಕೈತಿ, ಉಳಿದದ್ದು ಎಲ್ಲ ಅಸೆಟ್ ಸೇಮ್ ಅನ್ನ ಬರೀಬೇಕು. ಬ್ಯಾಲೆನ್ಸ್ ಶೀಟ್ ಅಂತೂ ಗೊತ್ತೈತಿ, ಈ ಸೈಡ್ ಲಯಬಿಲಿಟೀಸ್, ಈ ಸೈಡ್ ಅಸೆಟ್ಸ್. ಹಂಗಾರೆ ನೆನಪಿದ್ ಬಿಡ್ರಿ. ಟೋಟಲಿ ನೀವು ಮಾಡಬೇಕಾಗಿರೋದೇನು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಎರಡನೇದು ಟ್ರೀಟ್ಮೆಂಟ್. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನು ಮಾಡಬೇಕು? ಪ್ರಿಪೇರ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್, ಗುಡ್ ವಿಲ್ ಅಕೌಂಟ್, ದೆನ್ ಟ್ರಾನ್ಸ್ಫರ್ ಆಫ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್, ಕ್ಯಾಶ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸರ್ವ್ P&L ಅಂಡ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆರ್ ಲಾಸ್ ಆಗಿರ್ತೈತಿ. ಅದಾದ ತಕ್ಷಣ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಒಳಗೆ ಎರಡು ಸಿಚುವೇಶನ್ ಬರ್ತಾವ. ಸಿಚುವೇಶನ್ ಎ, if new partner brings cash for goodwill. Situation B, if the goodwill is raised in the books or created in the books. If it is brought in by the new partner, brought in by new partner, there are 3 entries, 2 compulsory, 1 optional entry. Compulsory entry is cash account debit to goodwill account, then goodwill account debit to old partner's capital account. If the question is asked to withdraw the goodwill, then one more entry is old partner capital account debit to cash account. Correct? Then if the question asked about the raising of the goodwill, then it is situation B. If new partner does not bring the cash, situation B, first entry goodwill account debit to old partner capital account, second entry all partner capital account debit to goodwill account. This is optional. If the question is asked to write off the goodwill, then only the entry number 2 is passed. Got it? Then last point in the second step is capital of new partner. Simple entry, cash account debit to new partner capital account. Then step number 2 completes. Close all accounts. You will get the carry down balances. With that carry down balances, you have to prepare balance sheet simply. Okay. This is last step of preparation of balance sheet. So ಇದು ನೆನಪಿಟ್ರಿ. ನೀವು ಎಲ್ಲಿಂದ ಬರ್ಕೋಬೇಕಂದ್ರೆ ಒಂದು ಸಪರೇಟ್ ಪೇಜ್ನ ಎಲ್ಲಾನು ಬರ್ಕೋರಿ. ಓಕೆ, ಕ್ವಶನ್ ಬಿಡಿಸ್ಬೇಕಾದ್ರೆ ಅದು ಸೈಡ್ ಇರ್ಬೇಕು ಸಪ್ರೇಟ್. ಅಂದ್ರೆ ಅದು ಬುಕ್ನಾಗ ಇರಬಾರ್ದು, ಬುಕ್ಕಿಂದ ಕಿತ್ತಿರುವಂಥ ಪೇಜ್ ಇರಲಿ. ಮೊದಲ ರಿವ್ಯಾಲ್ಯೂಯೇಷನ್ ಫಾರ್ಮ್ಯಾಟ್ ಬರ್ಕೋರಿ. ಓಕೆ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದಾದ ತಕ್ಷಣ ಸ್ಟೆಪ್ ನಂಬರ್ 2 ಬರ್ಸೀನಿ ನಾನು ನಿಮಗೆ. ಏನು ಟ್ರೀಟ್ಮೆಂಟ್ ಆಫ್ ಫಸ್ಟ್ ಏನೇನು ಅಕೌಂಟ್ ಹಾಕಬೇಕು ಅನ್ನೋದು ಬರ್ಸೀನಿ. ಯಾವ ಅಕೌಂಟ? ಸ್ಟೆಪ್ ನಂಬರ್ 2 ಒಳಗೆ 4 ಪಾಯಿಂಟ್ ಅದ, ಭಾಳ ಇಂಪಾರ್ಟೆಂಟ್. ಅವನು ಬರ್ಕೋರಿ. ದೆನ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಇವನ್ನೆಲ್ಲ ಒಂದು ಪೇಜ್ನ ಬರ್ಕೋರಿ. ನಾಳೆ ಕ್ಲಾಸ್ನಾಗ ಅದ್ರ ಮ್ಯಾಗಿನ ಕ್ವಶನ್ಸನ್ನು ಬಿಡಿಸ್ತೀನಿ. ಕರೆಕ್ಟಾ? 12 ಮಾರ್ಕ್ಸಿನ ಕ್ವಶನ್ ಭಾಳ ಸಿಂಪಲ್ ಇರ್ತೈತಿ. ಸ್ಟೆಪ್ ಮಾಡಿ ಬಿಡಿಸ್ತು ಅಷ್ಟು. ಸ್ಟೆಪ್ ಮಾಡಿ ಬಿಡಿಸಿದ್ರೆ ಏನು ಭಾಳ ಆಗಂಗಿಲ್ಲ, ಸಿಂಪಲ್ ಆಗಿನೇ ಇರ್ತದೆ. ಓಕೆ, ಥ್ಯಾಂಕ್ ಯು.